ಹಲೋ ಫ್ರೆಂಡ್ಸ್, ನಮ್ಮನೆ ಊಟಕ್ಕೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸ್ತಾ ಇರುವಂಥ ಅಡುಗೆ ವೆಜಿಟೇಬಲ್ ಪುಲಾವ್. ಪಲಾವಿಗೆ ಬೇಕಾಗುವಂಥ ತರಕಾರಿಗಳು: ಒಂದು ಮೀಡಿಯಮ್ ಗಾತ್ರದ ಕ್ಯಾರೆಟು, ಬೀನ್ಸು, ಸ್ವಲ್ಪ ಕ್ಯಾಬೇಜ್ ತೊಗೊಂಡಿದ್ದೀನಿ, ಮತ್ತು ತೊಂಡೆಕಾಯಿ, ಒಂದು ಚಿಕ್ಕ ನಿಂಬೆಹಣ್ಣು, ಹಸಿರು ಬಟಾಣಿ ನೆನೆ ಹಾಕಿಟ್ಟಿರೋದು, ಒಗ್ಗರಣೆಗೆ ಒಂದು ಈರುಳ್ಳಿ, ಸ್ವಲ್ಪ ಅರಿಶಿಣ, ಒಂದು 2-3 ಲವಂಗ, ಒಂದೆರಡು ಎಲೆಗಳು. ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸಾಮಗ್ರಿ: ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸು, 1 ಟೀ ಸ್ಪೂನ್ ಧನಿಯಾ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಶುಂಠಿ, ಕರಿಮೆಣಸಿನಕಾಳು, ಬೆಳ್ಳುಳ್ಳಿ ಮತ್ತು ಚಕ್ಕೆ. ಇದೆಲ್ಲ ಹಾಕಿ ಮಿಕ್ಸಿಲಿ ರುಬ್ಕೊಬೇಕು. ರುಬ್ಕೊಂಡಿರೋ ಮಿಶ್ರಣವನ್ನು ಈ ಥರ ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ತೊಗೊತಾ ಇದ್ದೀನಿ, ಒಂದು 2 ಕಪ್ನಷ್ಟು. ಒಂದು 10 ನಿಮಿಷದ ಮುಂಚೆ ನೀರಲ್ಲಿ ತೊಳೆದು ನೆನೆ ಹಾಕಿಟ್ಟಿದ್ದೀನಿ. ನಾನಿಲ್ಲಿ ಪಲಾವ್ನ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಜೋರಾಗಿ ಉರಿ ಇಟ್ಕೊಳ್ಳಿ. ಚೆನ್ನಾಗಿ ಎಣ್ಣೆ ಕಾಗಿದೆ. ಇದಕ್ಕೆ ಲವಂಗ ಮತ್ತು ಪಲಾವ್ ಎಲೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈಗ ಈರುಳ್ಳಿ ಕೂಡ ಹಾಕಿ ಬಾಡಿಸ್ಕೊಳ್ಳಿ. ಬಾಡಿದ ಅರಿಶಿನ ಹಾಕ್ತಾಯಿದ್ದೀನಿ. ಹೆಚ್ಕೊಂಡಿರುವಂಥ ತರಕಾರಿಗಳು ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಬಟಾಣಿ ಕಾಳು ಇವಾಗ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ. ಪಲಾವ್ ಮಸಾಲೆ ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಡ ಅಂತಂದರೆ ಕಡಿಮೆ ಹಾಕ್ಕೊಬೋದು. ಕೆಲವೊಬ್ಬರು ಮೊಸರು ಬಜ್ಜಿ ಇಟ್ಕೊತಾರೆ ಇದ್ರ ಜೊತೆ. ಆ ಥರದವರು ನಿಂಬೆಹಣ್ಣು ಹಾಕ್ಕೊಳ್ಳದೆ ಬೇಕಾದರೂ ಇರ್ಬೋದು. ಈಗ ಇದು ಚೆನ್ನಾಗಿ ಬಾಡಿದೆ, ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾನು ಯಾವ ಕಪ್ನಲ್ಲಿ ಅಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ನಲ್ಲಿ ಒಂದಕ್ಕೆ 2ರಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಷ್ಟು ನೀರು ಹಾಕ್ಬಿಟ್ಟು ಕುದಿಸ್ಬಿಡೋಣ. ಈ ರೀತಿ ನೀರು ಕುದಿಬೇಕು. ಆಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಅಕ್ಕಿ ಹಾಕಿದ್ದಾಯಿತು. ಚೆನ್ನಾಗಿ ಒಂದ್ಸರಿ ತಿರ್ಸ್ಕೊಳ್ಳಿ ಈ ಥರ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡಿ. ಈಗ ಇದೊಂದು 2 ವಿಸಿಲ್ ಕೂಗಿದ್ರೆ ಸಾಕಾಗತ್ತೆ, ಜಾಸ್ತಿ ಏನು ಬೇಕಾಗಲ್ಲ. ಈಗ ಆಫ್ ಮಾಡ್ಬಿಡೋಣ. ಇದು ಒಂದು ಅರ್ಧ ಗಂಟೆ ತಣಿಯಕ್ಕೆ ಬಿಡಿ ಕುಕ್ಕರ್ನ. ಈಗ ಪಲಾವ್ ರೆಡಿ ಆಗಿದೆ. ಅರ್ಧ ಗಂಟೆ ಆಯಿತು. ಇದಕ್ಕೆ ನಾನು ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ. ಹುಡಿ ಹುಡಿಯಾಗಿ ಆಗಿದೆ. ಈಗ ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ರೆಡಿ. ನಾನು ಮಾಡಿರೋ ಅಡುಗೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.